ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಸಮಸ್ಯೆಗಳು ಕೂಡ ನಮ್ಮ ಮನೆಯಿಂದನೇ ಪ್ರಾರಂಭ ಆಗುತ್ತೆ. ಕೆಲಸದಲ್ಲಿ ಕೂಡ ನಮಗೆ ಒತ್ತಡ ಅನ್ನೋದು ಇರುತ್ತೆ, ಹಾಗೂ ಕೆಲಸದಲ್ಲಿ ನಮ್ಮ ಕೊಲೀಗ್ಸ್ ಆಗಿರಬಹುದು, ನಮಗೆ ಮೇಲಾಧಿಕಾರಿಗಳಾಗಿರಬಹುದು, ಅವ್ರ ಕಡೆಯಿಂದ ಸಮಸ್ಯೆಗಳು ಬರ್ತಾ ಇದೆ. ಮನೆಯಲ್ಲಿ ಸಮಸ್ಯೆ ಇದೆ, ಗಂಡ ಹೆಂಡತಿಯ ಜಗಳ, ಅಡ್ಜಸ್ಟ್ಮೆಂಟೇ ಇರೋದಿಲ್ಲ. ನಾವೊಂದು ಹೇಳ್ತೀವಿ, ಅವರೇ ಒಂದು ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಮನೆ ಸಹಾಯಕ್ಕೆ ಅಂತ ಏನೂ ಇರೋದಿಲ್ಲ. ಅವರು ಆದಾಯ ಅವ್ರದ್ದು ಯಾವುದೇ ರೀತಿಯಲ್ಲೂ ಬರೋದಿಲ್ಲ, ಮಕ್ಕಳಿಗೂ ಕೂಡ ನೋಡೋದಿಲ್ಲ. ಈ ರೀತಿ ಈ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ, ಯಾಕಪ್ಪ ಈ ಸಮಸ್ಯೆಗಳಲ್ಲೇ ನಮ್ಮನ್ನು ಮುಳುಗಿಸ್ಬಿಟ್ಟಿದೆಯಾ ಅಂತಂದ್ಬಿಟ್ಟು ನಾವು ಸಾಕಷ್ಟು ಸಾರಿ ಕಣ್ಣೀರು ಹಾಕ್ಕೊಳ್ತಾ ಇರ್ತೀವಿ. ಸ್ನೇಹಿತರೆ, ಅದು ಹೆಣ್ಮಕ್ಳು ಎಷ್ಟೋ ಸಾರಿ ಯಾರಿಗೂ ತಿಳಿಸೋಕ್ಕಾಗೋದಿಲ್ಲ, ಯಾರೂ ಸಹಾಯಕ್ಕೂ ಬರೋದಿಲ್ಲ ಅಂತ ರಾತ್ರಿ ಮಲಗುವ ಸಮಯಗಳಲ್ಲಿ ಎಷ್ಟು ಸಾರಿ ಕಣ್ಣೀರು ಹಾಕಿ ಮಲ್ಕೊಂಡಿರ್ತಾರೋ. ಆದರೆ ಕೆಲಸಕ್ಕೆ ಹೋಗಬೇಕು ಅಂದರೂ ಕೂಡ ಸರಿಯಾಗಿ ನಮಗೆ ಆ ಒಂದು ಎಜುಕೇಷನ್ ಅನ್ನೋದು ಇರೋದಿಲ್ಲ, ಭಯ ಆಗುತ್ತೆ ಕೆಲಸಕ್ಕೆ ಹೋಗೋದಕ್ಕೆ ಅನ್ನೋದು ಕೂಡ ಸಾಕಷ್ಟು ನಮ್ಮ ಮಧ್ಯೆನೇ ಇರುವಂಥ ಹೆಣ್ಮಕ್ಳು ಕೂಡ ಹೇಳ್ಕೊಳ್ತಾ ಇರ್ತಾರೆ. ಆದರೆ ನಾವು ಯಾವುದೋ ಒಂದು ರೀತಿಯಲ್ಲಿ ದುಡಿಮೆ ಅನ್ನುವಂಥದ್ದು ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ನಾವೆಲ್ಲರೂ ಕೂಡ ದುಡಿದು ಜೀವನ ಮಾಡಬೇಕು, ದುಡ್ದೇ ತಿನ್ನಬೇಕು ಅಂತ ಬಂದಿರುವಂಥವರು ಈ ಭೂಮಿಗೆ. ಆದರೆ ಅದು ಕೆಲವೊಬ್ಬರಿಗೆ ಸಾಧ್ಯ ಆಗುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಆದರೆ ಮನೆಯಲ್ಲಿ ಹೆಣ್ಮಕ್ಳು ದುಡಿತಾನೆ ಇರ್ತಾರೆ, ಅದಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇರೋದಿಲ್ಲ. ಮನೆಯಲ್ಲಿ ಇರ್ತೀರಲ್ವ, ನಿಮಗೇನು ಅನ್ನುವ ರೀತಿ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಆದಾಯ ಅನ್ನೋದು ಬರೋದಿಲ್ಲ. ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಯಾರು ದುಡಿತಾ ಇರ್ತಾರೆ ನೋಡಿ ಮನೆಯಲ್ಲಿ, ಅವ್ರಿಗೆ ಒಳ್ಳೆ ಬುದ್ಧಿ, ಜ್ಞಾನ, ಆರೋಗ್ಯ, ಸಂಪಾದನೆ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಆಪರ್ಚುನಿಟಿ, ಅವಕಾಶಗಳು ಅನ್ನೋದು ಜಾಸ್ತಿ ಆಗುತ್ತೆ. ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ, ದುಡ್ಡಿನ ಆಕರ್ಷಣೆ ಆಗುತ್ತೆ, ಜನಾಕರ್ಷಣೆ ಆಗುತ್ತೆ. ಸಾಕಷ್ಟು ಜನಕ್ಕೆ ದುಡ್ಡಿನ ಬಲ ಹಾಗೂ ಜನಬಲ ಅನ್ನೋದು ಇದ್ದಾಗ ನಾವು ಏನಾದರೂ ಗೆಲ್ಲಬಹುದು ಅಂತ. ಆದರೆ ಅದನ್ನೆಲ್ಲವೂ ಕೂಡ ನಾವು ಪ್ರೀತಿಯಿಂದ ಗೆಲ್ಲಬೇಕು. ದುಡಿತಾ ಇದ್ದೀವಿ, ಆದಾಯ ಸರಿಯಾಗಿ ಬರ್ತಾ ಇಲ್ಲ, ಮನೆಯಲ್ಲಿ ಏನೋ ಒಂಥರ ಕತ್ಲು ಇರೋದಕ್ಕೆ ಇಷ್ಟ ಆಗೋದಿಲ್ಲ, ಎಲ್ಲ ಕಳ್ಕೊಂಡಿದ್ದೀವೇನೋ ಅನ್ನುವ ರೀತಿಯಲ್ಲಿ ನಮ್ಗೆ ಅನ್ನಿಸ್ತಾನೇ ಇರುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಆದರೆ ಕೆಲವೊಂದು ಮನೆಗೆ ನಾವು ಹೋದಾಗ ನೋಡಬಹುದು, ಎಷ್ಟೊಂದು ದೈವಿಕ ಕಳೆ ಇರುತ್ತೆ. ಆ ಮನೆಗೆ ಹೋಗಿದ ತಕ್ಷಣ ನಮಗೆ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಂಡು ಬರೋಣ, ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನುವ ರೀತಿ ಫೀಲ್ ಆಗ್ತಾ ಇರುತ್ತೆ. ಕೆಲವೊಂದು ಮನೆಗೆ ಹೋದಾಗ ತಳ್ಳುತ್ತಾ ಇರುತ್ತೆ, ನೆಗೆಟಿವ್ ರೂಪದಲ್ಲಿ ಹೋಗಬೇಕು ಮನೆಯಿಂದ ಫಸ್ಟು ಅನ್ನುವ ರೀತಿ ಇರುತ್ತೆ. ಆ ಥರ ಇದ್ದಾಗ ಎಷ್ಟೇ ದುಡಿದ್ರೂ ಕೂಡ ದುಡಿದ ತಕ್ಷಣವೇ ಅದನ್ನು ನಾವು ಭಾಗ ಮಾಡಿ ಇಟ್ಬಿಟ್ಟಿರ್ತೀವಿ. ಇದಕ್ಕಿಷ್ಟು ಅಂತಂದ್ಬಿಟ್ಟು ಎಲ್ಲರೂ ಮಾಡ್ತಾರೆ. ಆದರೆ ₹1 ಕೂಡ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವುಗಳನ್ನೆಲ್ಲ ಕೂಡ ಕಟ್ಟಿ ಬಿಸಾಕೋದಕ್ಕೆ, ಈ ಕಷ್ಟಗಳನ್ನು ಒಳ್ಳೆ ಅವಕಾಶಗಳು ಬರೋದಕ್ಕೆ ನೋಡಿ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಬೇವಿನ ಮರ ಎಲ್ರಿಗೂ ಗೊತ್ತಿರುವಂಥದ್ದೇ. ಮೊದಲ ಕಾಲದಲ್ಲೆಲ್ಲ ತುಂಬ ಹಳ್ಳಿಗಳಲ್ಲಿ ಇತ್ತು. ಬೇವಿನ ಮರದ ಕೆಳಗಡೆ ಕೂತ್ಕೊಂಡ್ರೆ ಸಾಕು, ಆ ತಣ್ಣನೆ ಗಾಳಿ, ಪರಿಶುದ್ಧವಾದಂಥ ಗಾಳಿ ಸಿಗುತ್ತೆ. 1-2 ನಿಮಿಷ ನಾವು ಅಲ್ಲಿ ಕೂತ್ಕೊಂಡೇನಾದರೂ ಇದ್ದರೆ ಎಷ್ಟು ಪ್ರಶಾಂತವಾಗಿ ಇರುತ್ತೆ. ದೇವಸ್ಥಾನಗಳ ಬಳಿ ಇರುತ್ತೆ, ರಸ್ತೆಗಳ ಬಳಿ ಇರುತ್ತೆ. ನಮಗೆ ಬೇವಿನ ಎಲೆಗಳು ಅನ್ನುವಂಥದ್ದು ಔಷಧಿ ರೂಪದಲ್ಲೂ ಕೂಡ ನಾವು ಇದನ್ನು ತಗೊಳ್ತೀವಿ. ಇದು ಕಹಿ ಇರೋದ್ರಿಂದ ನಮಗನ್ನಿಸುತ್ತೆ, ಇದರಿಂದ ಸಾಕಷ್ಟು ಜನ ಇದು ಲಕ್ಷ್ಮೀದೇವಿಯ ಪ್ರತಿರೂಪ, ದುರ್ಗಾದೇವಿಯ ಒಂದು ಆಶೀರ್ವಾದ. ಯಾಕಂದರೆ ಬೇವಿನ ಮರದಲ್ಲಿ ದುರ್ಗಾದೇವಿ ನೆಲೆಸಿರ್ತಾಳೆ. ಭಾನುವಾರದ ದಿನಗಳಲ್ಲಿ ಸಾಕಷ್ಟು ಜನ ಬೇವಿನ ಮರಗಳಿಗೆ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ, ಅಮ್ಮನವರ ಆಶೀರ್ವಾದಕ್ಕೋಸ್ಕರ. ಇನ್ನು ನಾವು ಆ ಎಲೆಗಳನ್ನು ಔಷಧಿ ರೂಪದಲ್ಲೂ ತಗೊಳ್ಳೋದ್ರಿಂದ ಈ ಪ್ರಕೃತಿ ಮಾತೆ ನಮಗೆ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಕೂಡ ಈ ಎಲೆಯಿಂದ ಪರಿಹಾರವನ್ನು ಮಾಡಿಕೊಂಡ್ರೆ ಸದಾಕಾಲ ನಮಗೆ ತುಂಬಾ ನೆಮ್ಮದಿಯಾಗಿ ಇರುವಂತೆ ನೋಡುತ್ತೆ.
ಎಲೆಗಳನ್ನು ನೀವು ತಗೊಂಡು ಬನ್ನಿ. ಫಸ್ಟು ಬೇವಿನ ಎಲೆಗಳನ್ನು, ಇದು ಎಲ್ಲ ಕಡೆ ನಮಗೆ ಆರಾಮಾಗಿ ಸಿಗುತ್ತೆ. ಯಾಕಂದರೆ ನಾವು ಈ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಕೂಡ ಇದನ್ನು ಸಾಂಬ್ರಾಣಿ ಜೊತೆ ಹಾಕೋದ್ರಿಂದ ಎಷ್ಟು ಒಳ್ಳೆ ಪಾಸಿಟಿವ್ ಇರುತ್ತೆ ಅಂತ ಗೊತ್ತಿರುವಂಥದ್ದೇ. ಆ ರೀತಿ ಇರಬೇಕಾದ್ರೆ ತಗೊಂಡು ಬಂದು ಸ್ವಲ್ಪ ಇಟ್ಕೊಂಡಿದ್ದೆ. ಇದನ್ನು ಒಂದು ದಿನ ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ, ಚೆನ್ನಾಗಿರುತ್ತೆ. ಇದಕ್ಕೆ ನಮಗೆ ಕೆಲವೊಂದು ವಸ್ತುಗಳು ಕೂಡ ಬೇಕು. ಸಾಸಿವೆಯನ್ನು ತಗೊಳ್ಳಿ. ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ, ಕೆಟ್ಟದ್ದು ಮಾಡ್ತಾಯಿದ್ರೆ ಎಳೆದು ಬಿಸಾಕುತ್ತೆ. ಇದು ಕಪ್ಪಗೆ ಇರುತ್ತಲ್ವ, ನಮ್ಮ ಮನೆಯಲ್ಲಿ ಇರುವಂಥ ಆ ಕಪ್ಪು ನೆರಳನ್ನು ಕೂಡ ಎಳ್ಕೊಂಡು ಬಿಸಾಕುತ್ತೆ. ಲವಂಗಗಳು ಬೇಕು ಇದಕ್ಕೆ. ಲವಂಗ ಯಾವಾಗಲೂ ಅಷ್ಟೇ, ಹಣಕಾಸಿನ ಸಮಸ್ಯೆಗಳು ಅಲ್ಲಲ್ಲೇ ನಮಗೆ ಜಾಸ್ತಿ ಆಗಿಬಿಟ್ಟು ಇದೆ. ಬರ್ತಾನೆ ಇಲ್ಲ, ಇನ್ನೇನು ಬರುವ ಮಾರ್ಗನೂ ಗೊತ್ತಾಗಿದೆ, ಅದು ನಮ್ಮ ಕೈಗೆ ಸೇರಬೇಕಷ್ಟೆ ಅಂತ ಅಂದ್ಕೊಳ್ತೀವಿ. ಅಲ್ಲೇ ಹೋಗ್ಬಿಡುತ್ತೆ. ಮತ್ತೆ ತಗೊಳ್ಳಿ ಇದನ್ನು. ಚಕ್ಕೆ ಮಾತ್ರ ತುಂಬಾ ದುಡ್ಡು ಕಾಸನ್ನು ನಮ್ಮ ಕಡೆ ಒಳ್ಳೆ ರೀತಿಯಲ್ಲಿ ಹೇಳ್ಕೊಂಡು ಬರುವಂಥ ಕೆಲಸ ಚಕ್ಕೆ, ಸಿನಾಮೆನ್ ಮಾಡುತ್ತೆ. ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಿ. ಇದನ್ನು ಸ್ವಲ್ಪ ತಗೊಳ್ಳಿ. ಇಷ್ಟನ್ನು ಕೂಡ ನೀವು ಸಾಂಬ್ರಾಣಿ ಹಾಕುವಂಥ ಬೌಲು, ಮತ್ತೊಂದು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಇರುವಂಥದ್ದನ್ನೇ ತಗೊಂಡು ಆ ಎಲೆಗಳನ್ನು ಹಾಕಿ, ಒಣಗಿರುತ್ತಲ್ವ, ಸ್ವಲ್ಪ ಚಕ್ಕೆ, ಲವಂಗಗಳನ್ನು, ಸಾಸಿವೆಯನ್ನು ಹಾಗೂ ಅದರ ಮೇಲೆ ಕರ್ಪೂರವನ್ನು ಪುಡಿ ಮಾಡಿ ಇಷ್ಟನ್ನು ಹಾಕಿ ನಿಮ್ಮ ಮನೆಯ ನಡುಮನೆಯಲ್ಲಾದರೂ ನೀವು ಇದನ್ನು ಉರಿಸಬಹುದು. ಇಲ್ಲಾಂದರೆ ದೇವರ ಮನೆಯಲ್ಲಾದರೂ ಇದನ್ನು ಉರಿಸಬಹುದು. ಈ ರೀತಿ ಇದರಲ್ಲಿ ಹಾಕಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ನೀವು ಗಮನಿಸಿದಾಗ ನಮಗೆ ಇರುವಂಥ ಆರೋಗ್ಯ ಸಮಸ್ಯೆಯಿಂದ, ಹಣಕಾಸಿನ ಸಮಸ್ಯೆ, ನೆಮ್ಮದಿ ಇರೋದಿಲ್ಲ, ಏಳಿಗೆ ಆಗೋದಿಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ, ಇದು ಎಲ್ಲವೂ ಕೂಡ ನಮಗೆ ಒಂದು ಔಷಧಿ ರೂಪದಲ್ಲೇ ಗುಣಪಡಿಸುವಂಥದ್ದು, ಅಭಿವೃದ್ಧಿಯನ್ನು ಜಾಸ್ತಿ ಮಾಡುವಂಥದ್ದು ಇದರಲ್ಲಿ ಹಾಕಿರುವಂಥ ವಸ್ತುಗಳು ಮಾಡುತ್ತೆ. ಮನೆಯೆಲ್ಲ ಮತ್ತೆ ನೀವು ಇದನ್ನು ತಿರುಗಿಸ್ಬೇಕು. ಪ್ರತಿ ಮೂಲೆಯಲ್ಲೂ ಕೂಡ ಇದು ಆ ಹೊಗೆ ಏನಿರುತ್ತೆ ನೋಡಿ, ಓಡಾಡಿದಾಗ ಅದರಲ್ಲಿ ಹಾಕಿರುವಂಥ ಪ್ರತಿ ವಸ್ತುವು ಕೂಡ ಮನೆಯ ಮೂಲೆಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ತೆಗೆದು ಹೊರಗಡೆ ಹಾಕುತ್ತೆ. ಇನ್ನು ಫೈನಲ್ಲಿ ನಾವು ಮನೆಯೆಲ್ಲ ಓಡಾಡಿಸ್ಕೊಂಡು ಬಂದು ಮನೆಯ ಬಾಗ್ಲತ್ರ ಇಡಬೇಕು. ಈ ಕಡೆ ಆ ಕಡೆ ಎಲ್ಲ ನೀವು ನೋಡಿಸಿ, ಮನೆಯ ಬಾಗ್ಲತ್ರ ಕೂಡ, ಹೆಬ್ಬಾಗ್ಲತ್ರ ಕೂಡ ಈ ಥರ ತೋರಿಸಿದಾಗ ಅದರಲ್ಲಿ ಬರುವಂಥ ಸುಗಂಧ ಭರಿತವಾಗಿರುತ್ತಲ್ವ, ಅದು ಎಷ್ಟು ಒಳ್ಳೆಯದು ಮಾಡುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.